ಇನ್ನು ಕಾವೇರಿ ವಿಚಾರವಾಗಿ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗ್ತವೆ. ಮತ್ತೊಂದು ಕಡೆಗೆ ಸರ್ಕಾರ ಈಗ ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ ಅಂತ ಮನವಿಯನ್ನು ಮಾಡ್ತಾ ಇದೆ. ಹೀಗಾಗಿ ನಾಳೆ ಬಂದಾಗತ್ತಾ ಅನ್ನುವಂಥದ್ದು ಕೂಡ ಇನ್ನೂ ದೊಡ್ಡ ಪ್ರಶ್ನೆಯೇ. ಇದೆಲ್ಲದರ ನಡುವೆ ತಮಿಳುನಾಡಿಗೆ ನೀರು ಹರಿಸುವಂಥ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಇಷ್ಟೊಂದು ಭಾರಿ ಪ್ರಮಾಣದ ನೀರನ್ನು ಹರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿದ್ವಿ. ನಾಳೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ನೋಡಿಕೊಂಡು ತೀರ್ಮಾನ ಮಾಡೋದು ಅಂತ ನಾನು ಮುಖ್ಯಮಂತ್ರಿಗಳು ಮಾತಾಡ್ಕೊಂಡಿದ್ದೆ. ಕರ್ನಾಟಕ ಬಂದ್ಗೆ ನಾವಿಲ್ಲ. ಯಾರೇ ಬಂದ್ರು ನಾನು ಹೇಳ್ತೇನೆ, ಬಂದು ಮುಂದಕ್ಕೆ ಹೋಗೋದಿಲ್ಲ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಹೊಸ ಆದೇಶ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವುದು ರಾಜ್ಯಕ್ಕೆ ಅಸಾಧ್ಯವಾಗಿದ್ದು, ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದು, ದೆಹಲಿಯ ವಕೀಲರ ತಂಡಕ್ಕೆ ಅರ್ಜಿ ಸಲ್ಲಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿ, ಕಾವೇರಿ ವಿಚಾರದಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಎಲ್ಲಾ ಸಿದ್ಧತೆ ಆಗಿದೆ ಅಂದಿದ್ದಾರೆ. ಎಲ್ಲರೂ ತಾಳ್ಮೆಯಿಂದ ಇರಿ ಅಂದಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿದ್ವಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿದ್ವಿ. ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರು ನಮ್ಮ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಕೊಟ್ಟಿರೋ ಸಂಕ್ಷಿಪ್ತ ಉತ್ತರ ಏನು ಅನ್ನೋದನ್ನೇ ನೋಡೋದಾದ್ರೆ, ಈ ಬಾರಿ ಎಲ್ ನಿನೋ ಪರಿಣಾಮದಿಂದ ಕರ್ನಾಟಕದ 4 ಜಲಾಶಯಗಳಿಗೆ 65.76% ಒಳಹರಿವು ಕಡಿಮೆಯಾಗಿದೆ. ಜುಲೈ 29ರಿಂದ ಆಗಸ್ಟ್ 10ರವರೆಗೆ ಡ್ಯಾಂಗಳಿಂದ 1,64,080 ಕ್ಯೂಸೆಕ್ ನೀರು ಹರಿದಿದೆ. ಆದಾಗ್ಯೂ ಬಿಳಿಗುಂಡ್ಲು ಮೂಲಕ ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನ ಈಗಾಗಲೇ ರಿಲೀಸ್ ಮಾಡಲಾಗಿದೆ. ಬಿಳಿಗುಂಡ್ಲು ಮೂಲಕ ತಮಿಳುನಾಡಿಗೆ 86,797 ಕ್ಯೂಸೆಕ್ ನೀರು ತಲುಪಿದೆ. ಸಿಡಬ್ಲ್ಯೂಎಂಎ ನಿರ್ದೇಶನಗಳನ್ನು ಸಂಪೂರ್ಣವಾಗಿ ಪಾಲಿಸಲಾಗಿದೆ. ತಮಿಳುನಾಡು ಸಲ್ಲಿಸಿರುವ ದೂರು ವಜಾಗೊಳಿಸುವಂತೆ ಲಿಖಿತ ಉತ್ತರದ ಮೂಲಕ ರಾಜ್ಯ ಸರ್ಕಾರ ವಾದಿಸಿದೆ. ಇನ್ನು ಸಿಡಬ್ಲ್ಯೂಎಂಎ ಆದೇಶವನ್ನ ಕರ್ನಾಟಕ ಪಾಲಿಸ್ತಿಲ್ಲ ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಜುಲೈ 29ರಿಂದ ಆಗಸ್ಟ್ 2ರವರೆಗೆ ಆದೇಶ ಪಾಲಿಸಿಲ್ಲವೆಂದು ತಮಿಳುನಾಡು ಸರ್ಕಾರ ಆರೋಪ ಮಾಡಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ನಾಳೆ ಏನಾಗುತ್ತೆ ಅಂತ ನೋಡಿಕೊಂಡು ಮುಂದಿನ ನಿರ್ಧಾರ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ಗೂ ಕೂಡ ತಮಿಳುನಾಡವರು ಹಾಕೊಂಡಿದ್ದಾರೆ ಮತ್ತು ನಾಳೆ ಲಿಸ್ಟು ಆಗಿದೆ. ನಮಗೂ ಅವರು ಅವಕಾಶ ಇರುತ್ತೆ ಅಲ್ಲಿ. ನಾಳೆ ನಾವೇನು ಅಬ್ಜೆಕ್ಷನ್ಸ್ ಹಾಕಬೇಕು ಅದನ್ನೆಲ್ಲ ಕೂಡ ನಮ್ಮ ವಕೀಲರು ಅಲ್ಲಿ ಹಾಕ್ತಾರೆ. ಅದಾದ್ಮೇಲೂ ಕೂಡ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಮತ್ತೆ ನಮಗೆ ಇನ್ನೊಂದು ಆಪ್ಷನ್ಸು ಇರುತ್ತೆ ಮತ್ತೆ ಫರ್ದರ್. ಅದಕ್ಕೆ ನಾಳೆ ಏನಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅಂತ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಡ್ವೊಕೇಟ್ಸು ಮತ್ತು ನಮ್ಮ ಎಕ್ಸ್ಪರ್ಟ್ಸು ಮಾತಾಡ್ಕೊಂಡಿದ್ದೆ. ಕನ್ನಡಿಗರಿಗೆ ನಮ್ಮದು 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 ನಮ್ಮದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅನ್ಯಾಯ ಖಂಡಿಸಿ ಪ್ರತಿಭಟನೆಗಳು ಜೋರಾಗ್ತಿವೆ. ಮಂಡ್ಯದಲ್ಲಿ ರೈತ ಕನ್ನಡ ಪರ ಸಂಘಟನೆಗಳು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿವೆ. ಸಾರಾ ಗೋವಿಂದ್, ಕರವೇ ಶಿವರಾಮೇಗೌಡ ಪ್ರತಿಭಟನೆಯಲ್ಲಿ ಭಾಗಿಯಾದರು. ನೀರು ಇರ್ಲಿ ಇಲ್ಲದೆ ಹೋಗ್ಲಿ, ನೀರು ಬಿಡಬೇಕು ಅಂತ ಹೇಳಿದ್ರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದ್ರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲ್ದು ಧಾರಾಕಾರವಾಗಿ ಮಳೆ ಬಂದಿದ್ರು. ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ಒಳಹರಿವು ಕ್ರಮೇಣ ಕಡಿಮೆಯಾಗ್ತಿದ್ದು, ಮುಂದಿನ ದಿನಗಳಲ್ಲಿ ಮಳೆಯೂ ಕಡಿಮೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸೋದು ಅಸಾಧ್ಯವಾಗಿದ್ದು, ನಾಳಿನ ಸುಪ್ರೀಂ ಕೋರ್ಟ್ ವಿಚಾರಣೆ ಮತ್ತು ಆದೇಶದ ಆಧಾರದ ಮೇಲೆ ರಾಜ್ಯ ಸರ್ಕಾರ ತನ್ನ ಮುಂದಿನ ಕಾನೂನು ಹೋರಾಟವನ್ನು ಆರಂಭಿಸಲಿದೆ. ಹರೀಶ್, TV9 ಬೆಂಗಳೂರು.